ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಆತಂಕ ಕೂಡ ಹೆಚ್ಚಿರುವಂತದ್ದು. ನೇಪಾಳದಲ್ಲಿ ಸಿಲುಕಿರೋ ಕನ್ನಡಿಗರ ಜೊತೆ ಸಿಎಂ ಮಾತುಕತೆಯನ್ನ ಮಾಡಿದ್ರು. ನೇಪಾಳದ ಪ್ರವಾಹದಲ್ಲಿ ಸಿಲುಕಿದ ಬೆಂಗಳೂರಿನ 5 ಇಶಾ ಫೌಂಡೇಶನ್ ತಂಡದ 80 ಜನರು ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಇನ್ನು ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ನೇಪಾಳದಲ್ಲಿ ಸಿಲುಕಿರೋ ಕನ್ನಡಿಗರ ಜೊತೆ ಸಿಎಂ ಕೂಡ ಮಾತುಕತೆ ಮಾಡಿದ್ದಾರೆ. ನೇಪಾಳದ ಪ್ರವಾಹದಲ್ಲಿ ಬೆಂಗಳೂರಿನ 5 ಸಿಕ್ಕಾಕೊಂಡಿದ್ದಾರೆ. ಇಶಾ ಫೌಂಡೇಶನ್ ತಂಡದ 80 ಜನರು ಮಿಸ್ಸಿಂಗ್ ಆಗಿರುವಂತದ್ದು. ಇನ್ನು ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಇಲ್ಲಿ ನಾಪತ್ತೆಯಾಗಿದ್ದಾರೆ. ಆತಂಕ ಕೂಡ ಹೆಚ್ಚಾಗಿದೆ. ನೇಪಾಳದಲ್ಲಿ ಸಿಲುಕಿರೋ ಕನ್ನಡಿಗರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಇಶಾ ಫೌಂಡೇಶನ್ ತಂಡದಿಂದ 80 ಜನರು ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಯಾರು ಕೂಡ ಇನ್ನು ಕಾಂಟ್ಯಾಕ್ಟ್ಗೆ ಬಂದಿಲ್ಲ. ಇನ್ನು ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಲುಕಿದ ಬೆಂಗಳೂರಿನ 5 ಇಶಾ ಫೌಂಡೇಶನ್ ತಂಡದ 80 ಜನರು ಇಲ್ಲಿ ಮಿಸ್ಸಿಂಗ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ ಸಾಕಷ್ಟು ಜನರು ನೇಪಾಳದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಯಾರನ್ನೂ ಕೂಡ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ನೇಪಾಳದ ಪ್ರವಾಹದಲ್ಲಿ ಬೆಂಗಳೂರಿನವರು ಕೂಡ ಸಿಕ್ಕಾಕೊಂಡಿರುವಂಥದ್ದು. ಕಲಬುರಗಿಯ ಇಬ್ಬರನ್ನ ನಿನ್ನೆ ಸೇಫ್ ಮಾಡಿರುವಂಥದ್ದು. ನೇಪಾಳದಲ್ಲಿ ಸಿಲುಕಿರೋ ಕನ್ನಡಿಗರನ್ನ ನಿನ್ನೆ ಸೇಫ್ ಮಾಡಲಾಗಿದೆ. ನೇಪಾಳದ ಪ್ರವಾಹದಲ್ಲಿ ಬೆಂಗಳೂರಿನ 5 ಕೂಡ ಸಿಕ್ಕಾಕೊಂಡಿದ್ದಾರೆ. ಒಂದು ರೀತಿಯಾಗಿ ಇಡೀ ನೇಪಾಳವೇ ಪ್ರವಾಹದಲ್ಲಿ ಮುಳುಗಿದೆ. ಹಿಮಗಳ ನಾಡು, ಪರ್ವತಗಳ ನಾಡು ನೇಪಾಳ, ದೇವರ ನಾಡು ಅಂತ ಹೇಳಿ ನೇಪಾಳವನ್ನ ಕರೀತಾ ಇರ್ತಾರೆ. ಇನ್ನು ಸಾಕಷ್ಟು ಜನರು ಪ್ರವಾಸಕ್ಕಂತ ಹೇಳಿ ನೇಪಾಳಕ್ಕೆ ಹೋಗಿರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಇಶಾ ಫೌಂಡೇಶನ್ನಿಂದ 80 ಜನರು ನೇಪಾಳ, ಟಿಬೆಟ್ ಪ್ರವಾಸಕ್ಕಂತ ಹೇಳಿ ಹೋಗಿದ್ರು. 80 ಜನರು ಕೂಡ ಇಲ್ಲಿ ಮಿಸ್ಸಿಂಗ್ ಆಗಿರುವಂಥದ್ದು. ಆಲ್ಮೋಸ್ಟ್ ಆ 80 ಜನರು ವಿದೇಶಿಯರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಡೀ ನೇಪಾಳವೇ ತತ್ತರವಾಗಿದೆ. ಇಡೀ ನೇಪಾಳವೇ ಈಗ ಪ್ರವಾಹದಿಂದ ಮುಳುಗಡೆಗೊಂಡಿರುವಂಥದ್ದು. ಒಬ್ಬೊಬ್ಬರನ್ನು ಕೂಡ ಕಾಪಾಡೋದಕ್ಕೆ ಅಲ್ಲಿನ ಜನರು ಹರಸಾಹಸ ಪಡ್ತಾ ಇದ್ದಾರೆ.